ಹಸಿವು ಅನ್ನೋದು ಎಲ್ಲವನ್ನ ಕಲಿಸುತ್ತೆ ಮತ್ತು ಸಹಿಸುವ ತಾಕತ್ತು ಕೊಡುತ್ತೆ. ಮತ್ತಷ್ಟು ಬದುಕಬೇಕು ಅಂದರೆ ಆ ಗೆಲುವಿನ ಹಸಿವು ನಿಮ್ಮೊಳಗೆ ಹಾಗೆ ಇರಲಿ. ಗೆಳೆಯರ, ಮೈಸೂರಿನ ಶಾಂತವೇರಿ ಗೋಪಾಲಗೌಡ ನಗರದಲ್ಲಿರುವ 23 ಡುಪ್ಲೆಕ್ಸ್ 3 BHK ಫುಲ್ಲಿ ಫರ್ನಿಶ್ಡ್ ಮನೆಯ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೌತ್ ಫೇಸಿಂಗ್ ಸೈಡ್ನಲ್ಲಿ ಈಸ್ಟ್ ಫೇಸ್ಗೆ ಡೋರನ್ನು ಇಟ್ಟು ನಿರ್ಮಾಣ ಮಾಡಿರುವ ಮೂಡ ಅಲಾಟೆಡ್ ಆದಂತಹ ಪ್ರಾಪರ್ಟಿ ಇದು. ಗೆಳೆಯರ, ಇನ್ನು ಇದರ ಬೆಲೆಯನ್ನು ನೋಡೋದಾದರೆ 75 ಲಕ್ಷ ಕೋಟ್ ಮಾಡಲಾಗ್ತಾ ಇದೆ. ಅದು ಕೂಡ ನೆಗೋಷಿಯಬಲ್ ಆಗುತ್ತೆ. 80% ಬ್ಯಾಂಕ್ ಲೋನ್ ಹೋಗಬಹುದು ನೀವು. ಈ ಭಾಗದಲ್ಲಿ 23 ಡುಪ್ಲೆಕ್ಸ್ ಮನೆ 80ರಿಂದ 85 ಲಕ್ಷ ಹೇಳಲಾಗ್ತದೆ. ಆದರೆ ಕೇವಲ 75 ಲಕ್ಷಕ್ಕೆ ಸಿಗ್ತಾ ಇರುವಂಥದ್ದು ಅದು ಕೂಡ ನೆಗೋಷಿಯಬಲ್ ಆಗುತ್ತೆ ಗೆಳೆಯರ. ಹಾಗಾದ್ರೆ ಬನ್ನಿ, ನಿಮ್ಮನ್ನು ಮನೆಯ ಒಳಭಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಲಿವಿಂಗ್ ಏರಿಯಾ ಅಂತೂ ತುಂಬ ವಿಶಾಲವಾಗಿದ್ದು 30-40 ಇರಬಹುದಾದಂಥ ಲಿವಿಂಗ್ ಏರಿಯಾದ ಫೀಲ್ ಕೊಡುತ್ತೆ. ಮನೆಯ ಮುಂಭಾಗಿಲಿಗೆ ಟೀ ಕುಡ್ಡನ್ನು ಬಳಸಲಾಗಿದೆ. ಮನೆಯ ಮುಂಭಾಗಿಲಿಗೆ ಬಳಸಿರುವಂತಹ ಬಾಗಿಲ ನಿಲುವಂತೂ 9 ಇಂಚಿದ್ದು ತುಂಬ ದೊಡ್ಡದಾಗಿದೆ. ಇನ್ನು ಲಿವಿಂಗ್ ಏರಿಯಾದಲ್ಲಿರುವಂತಹ ಚಂದದ ಫಾಲ್ ಸೀಲಿಂಗ್ ಡಿಸೈನ್ ನೋಡಿದ್ರಿ, ಟಿವಿ ಕ್ಯಾಬಿನೆಟ್ ಅನ್ನು ನೋಡಿದ್ರಿ. ಇದು ಮಾಡ್ಯುಲರ್ ಸ್ಟೈಲಿನ ಕಿಚನ್. ಇದು ಪಕ್ಕ ವಾಸ್ತು ಪ್ರಕಾರವೇ ಮನೆ ನಿರ್ಮಾಣವಾಗಿರುವಂಥದ್ದು. ಇದು ಮೊದಲನೇ ಬೆಡ್ರೂಮ್. ನಾನು ಮೊದಲೇ ಹೇಳಿದೆ, ಇದು ಫುಲ್ಲಿ ಫರ್ನಿಶ್ಡ್ ಹೌಸ್ ಅಂತೇಳಿ, ಹಾಗಾಗಿ ಕಾಟನ್ ಅಳವಡಿಸಲಾಗಿದೆ. ವಾರ್ಡ್ರೋಬನ್ನು ನೋಡ್ತಾ ಇದ್ದೀರಿ, ಕಾಟನ್ನು ಸಹ ಅಳವಡಿಸಿರುವಂಥದ್ದು. ಈ ರೂಮಿಗೆ ಯಾವುದೇ ರೀತಿಯ ಫಾಲ್ ಸೀಲಿಂಗ್ ಡಿಸೈನ್ ಇಲ್ಲ. LED ಹಾಕಿ ಸೀಲಿಂಗ್ ಫ್ಯಾನನ್ನು ಅಳವಡಿಸಲಾಗಿದೆ. ಇದು ಪೂಜಾ ರೂಮಿನ ಬಾಗಿಲನ್ನು ಈಸ್ಟ್ ಫೇಸ್ಗೆ ಇರಿಸಿದ್ದು, ಅದನ್ನು ಸಹ ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು. ಪೂಜಾ ರೂಮಿನ ಬಾಗಿಲನ್ನು ಸಹ ಸಾವಕಾಶವಾದಂತಹ ಪೂಜಾ ರೂಮ್. ಇನ್ನು ಮನೆಯ ಹಿಂಭಾಗದ ಸೆಟ್ ಬ್ಯಾಕ್ ಏನಿದೆ, ಅಲ್ಲಿ ಒಂದು ಸಂಪನ್ ಮಾಡಿ ಅಲ್ಲೇ ಬೋರ್ವೆಲ್ ಅನ್ನು ಸಹ ಹಾಕಿರುವಂಥದ್ದು. ಈ ಮನೆ ತನ್ನದೇ ಆದಂತಹ ಬೋರ್ವೆಲ್ ಅನ್ನು ಹೊಂದಿದೆ. ಗಾಳಿ ಬೆಳಕು ಬರುವಂತೆ ಸೆಟ್ ಬ್ಯಾಕ್ ಅನ್ನು ಬಿಟ್ಟಿರುವಂಥದ್ದು. ಸ್ಟೇರ್ ಕೇಸ್ ಏನಿದೆ ಅದರ ಕೆಳಭಾಗದಲ್ಲಿ ಒಂದು ಬಾತ್ರೂಮ್ಗೆ ಪ್ರಾವಿಷನ್ ಮಾಡಲಾಗಿದೆ. ಕಾಮನ್ ಬಾತ್ರೂಮ್. ಇಲ್ಲಿ ಒಂದು ವೆಸ್ಟರ್ನ್ ಸ್ಟೈಲ್ನ ಕಮೋಡನ್ನು ಅಳವಡಿಸಿ ಕೊಡಲಾಗ್ತದೆ ಗೆಳೆಯರೆ. ನಿಮ್ಮನ್ನು ಫಸ್ಟ್ ಫ್ಲೋರ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗೆಳೆಯರ, ಮೈಸೂರಿನಲ್ಲಿ ನೀವು ಯಾವುದಾದ್ರೂ ಪ್ರಾಪರ್ಟಿಗಳನ್ನು ಮಾರಬೇಕು ಅಥವಾ ಕೊಳ್ಳಬೇಕು ಅಂದರೆ ನೇರವಾಗಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಿಮಗೆ ಸೂಕ್ತವಾದಂತಹ ಪ್ರಾಪರ್ಟಿಯನ್ನು ಕೊಡಿಸುವಂತಹ ಜವಾಬ್ದಾರಿ ಮತ್ತು ಬದ್ಧತೆ ನಮ್ಮದು. ಬನ್ನಿ, ಮನೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಈಗ ನಾವು ಮೊದಲನೇ ಮಹಡಿಯಲ್ಲಿದ್ದೀವಿ. ಇಲ್ಲಿ 2 ರೂಮ್ಗಳಿರುವಂಥದ್ದು. ಇಲ್ಲೇ ವಾಷಿಂಗ್ ಮಿಷಿನನ್ನು ಇಟ್ಕೊಳ್ಳೋದಕ್ಕೆ ಸ್ಪೇಸನ್ನು ಪ್ರಾವಿಷನ್ ಮಾಡಲಾಗಿದೆ. ಇನ್ನಿದು 2ನೇ ಬೆಡ್ರೂಮ್. ಇದು ಸಹ ಮಾಸ್ಟರ್ ಬೆಡ್ರೂಮ್. ಈ ರೂಮಿಗೆ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಇಲ್ಲಿಯೂ ಕಾಟನ್ನು ಅಳವಡಿಸಿರುವಂಥದ್ದು ಗೆಳೆಯರೇ. ನೋಡಿ, ಕಾಟು ಚಂದದ ಕಾಟನ್ನು, ಭದ್ರವಾದಂತಹ ಮಂಚವನ್ನು ಮಾಡಿರುವಂಥದ್ದು. ವಾರ್ಡ್ರೋಬನ್ನು ನೋಡ್ತಾ ಇದ್ದೀರಿ, ಅಲ್ಲಿ LED ಲೈಟ್ಗಳನ್ನು ಅಳವಡಿಸಲಾಗಿದೆ. ವಾರ್ಡ್ರೋಬಲ್ ಸಹ. ಇದು ಈ ರೂಮಿನ ಫಾಲ್ ಸೀಲಿಂಗ್ ಡಿಸೈನ್. ಇಲ್ಲಿಯೂ ಸೀಲಿಂಗ್ ಫ್ಯಾನನ್ನು ಅಳವಡಿಸಿರುವಂಥದ್ದು. ಇಲ್ಲಿಯ ಕಿಟಕಿಗೆ ಮಸ್ಕಿಟೋ ನೆಟ್ಟನ್ನು ಹಾಕಿರುವಂಥದ್ದು. ತುಂಬ ಗಮನ ಹರಿಸಿ ಸ್ವಂತಕ್ಕೆಂದು ಕಟ್ಟುವ ಹಾಗೆ ಮನೆಯನ್ನು ಕಟ್ಟಲಾಗಿದೆ. ಇನ್ನಿದು ಈ ರೂಮಿಗೆ ಇರುವಂತಹ ಅಟ್ಯಾಚ್ ಬಾತ್ರೂಮ್. ಇಲ್ಲಿಯೂ ಒಂದು ವೆಸ್ಟರ್ನ್ ಸ್ಟೈಲ್ನ ಕಮೋಡನ್ನು ಅಳವಡಿಸಲಾಗ್ತದೆ. ಇನ್ನಿದು ಮೊದಲನೇ ಬೆಡ್ರೂಮ್. ತುಂಬ ದೊಡ್ಡದಾಗಿದೆ ಈ ರೂಮ್. ಇದು ಮಾಸ್ಟರ್ ಬೆಡ್ರೂಮ್. ಇದು ಸಾಕಷ್ಟು ದೊಡ್ಡದಾಗಿದೆ. ಇಲ್ಲಿಯೂ ಸಹ ಕಾಟನ್ನು ಅಳವಡಿಸಲಾಗಿದೆ. ಈ ರೂಮಿಗಿರುವ ಫಾಲ್ ಸೀಲಿಂಗ್ ಡಿಸೈನನ್ನು ನೋಡ್ತಾ ಇದ್ದೀರಿ ಗೆಳೆಯರೆ. ಚಂದವಾಗಿ ಇಂಟೀರಿಯರ್ ಮಾಡಿರುವಂಥದ್ದು. ವಾರ್ಡ್ರೋಬ್ಗಳನ್ನು ಸಹ ಸಾಕಷ್ಟು ದೊಡ್ಡದಾಗೆ ಮಾಡಲಾಗಿದೆ. ಡ್ರೆಸ್ಸಿಂಗ್ ಟೇಬಲನ್ನು ನೋಡ್ತಾ ಇದ್ದೀರಿ. ಇಲ್ಲಿ ಒಂದು ಟಿವಿ ಕ್ಯಾಬಿನೆಟ್ ಅನ್ನು ಸಹ ಮಾಡಲಾಗಿದ್ದು, ಈ ರೂಮಿಗೂ ಸಹ ಒಂದು ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು. ಇಲ್ಲಿಯೂ ಒಂದು ವೆಸ್ಟರ್ನ್ ಸ್ಟೈಲ್ನ ಕಮೋಡನ್ನು ಇರಿಸಿಕೊಡಲಾಗ್ತದೆ. ಈ ರೂಮಿಗಾದಂತೆ ಒಂದು ಸಿಟ್ಔಟನ್ನು ಸಹ ಕೊಡಲಾಗಿದೆ ಗೆಳೆಯರೆ. ಒಂದು ಒಳ್ಳೆಯ ವಾತಾವರಣದಲ್ಲಿರುವಂತಹ ಚಂದದ 23 ಡುಪ್ಲೆಕ್ಸ್ ಮನೆ ಇದು. ಇನ್ನು ಮನೆಯ RCCಯ ಭಾಗಕ್ಕೆ ಅಥವಾ ಮನೆಯ ಮೇಲ್ಭಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಏನು ಸನ್ಲೈಟ್ ಚಂದವಾಗಿ ಬರಬೇಕು ಅನ್ನೋ ರೀತಿಯಲ್ಲಿ ಒಂದು ಸನ್ ರೂಫ್ ಟಾಪನ್ನು ಮಾಡಿರುವಂಥದ್ದು. ಮನೆಯ ಮೇಲ್ಭಾಗದಲ್ಲಿದ್ದೀವಿ. ಎಲ್ಲ ರೀತಿಯ ಪ್ರಾವಿಷನನ್ನು ಹೊಂದಿರುವಂತಹ ಮನೆ ಗೆಳೆಯರೆ. ಓವರ್ ಹೆಡ್ ಟ್ಯಾಂಕನ್ನು ಇಡಲಿಕ್ಕೆ ಪ್ರಾವಿಷನ್ ಮಾಡಲಾಗಿದೆ. ಬಟ್ಟೆ ಒಗೆಯೋ ಕಲ್ಲನ್ನು ಹಾಕಿರುವಂಥದ್ದು ನೋಡ್ತಾ ಇದ್ದೀರಿ. ಆ ಮೇಲ್ಭಾಗದಕ್ಕೆ ಹೋಗೋದಕ್ಕೆ ಇರುವಂತಹ ಆ ಕಬ್ಬಿಣದ ಸ್ಟೇರ್ ಕೇಸ್ ಎಷ್ಟು ಗಟ್ಟಿಮುಟ್ಟಾಗಿದೆ ಅಂತೇಳಿ ಚಂದವಾಗಿ ಮನೆಯನ್ನು ನಿರ್ಮಾಣ ಮಾಡಲಾಗಿದೆ. ಸುತ್ತಮುತ್ತ ಸಾಕಷ್ಟು ಮನೆಗಳಾಗಿದ್ದು ಒಂದು ಒಳ್ಳೆ ಲೊಕ್ಯಾಲಿಟಿಯಲ್ಲಿ ಇರುವಂತಹ ಮನೆ ಗೆಳೆಯರೆ. ಕೇವಲ 75 ಲಕ್ಷ ಕೋಟ್ ಮಾಡಲಾಗ್ತಾ ಇದೆ. ಅದು ಅಲ್ಲದೆ ಒಂದು ಚಾಮುಂಡಿ ಬೆಟ್ಟದ ಹಿಲ್ ವ್ಯೂ ಕೂಡ ನಿಮಗೆ ಚಂದವಾಗಿ ಸಿಗುವಂಥದ್ದು ಗೆಳೆಯರೆ. ಮೈಸೂರು ಸಿಟಿಯಿಂದ ಕೇವಲ 8 ಕಿಲೋಮೀಟರ್ ಇದ್ದು ರಿಂಗ್ ರೋಡ್ಗೆ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂತಹ ಮನೆ ಗೆಳೆಯರೆ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಈ ಪ್ರಾಪರ್ಟಿಯನ್ನು ಒಮ್ಮೆ ನೀವು ವಿಸಿಟ್ ಮಾಡಬೇಕು ಅನ್ನೋದಾದರೆ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮತ್ತು ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಬಾ.